ನಮಸ್ತೆ. ಈ ನಾನೇನು ಈ ಬಾಗ್ಲ ಹತ್ರ ಮನಿ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ಅಲ್ವಾ? ಯೂಶುವಲಿ 10 ದಿನಕ್ಕೆ ಒಂದ್ಸತಿನೋ ಇಲ್ಲ 15 ದಿನಕ್ಕೆ ಒಂದ್ಸತಿನೋ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಆ ನೀರೆಲ್ಲ ಸ್ವಲ್ಪ ಬೇಗನೆ ಡ್ರೈ ಆಗೋಗ್ಬಿಡತ್ತೆ. ಮತ್ತೆ ಅಲ್ಲಿ ಬಾಗ್ಲ ಹತ್ರ ಇಟ್ಟಿರೋದ್ರಿಂದ ಎಲೆಗಳ ಮೇಲೂ ತುಂಬಾ ಧೂಳು ಬೇಗ ಕುತ್ಕೊಳ್ಳುತ್ತೆ. ಹಾಗಾಗಿ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ತಾನೆ ಇರಬೇಕು. ಲಾಸ್ಟ್ ವೀಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಮತ್ತೆ ಅಗೇನ್ ಸ್ವಲ್ಪ ಧೂಳು ಅಂತ ಹೇಳಿ ಅನ್ನಿಸ್ತು. ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೀನಿ. ಇನ್ನ ಟಿಫನ್ ಎಲ್ಲ ಆಗ್ಲೇ ಮಾಡಿಕ್ಬಿಟ್ಟಿದ್ದೆ. ಹಾಗಾಗಿ ನನ್ಗೆ ಬೇರೆ ಕೆಲ್ಸಗಳಿರ್ಲಿಲ್ಲ. ಸೊ ಇದಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನ ಮನಿ ಪ್ಲಾಂಟ್ ಬೆಳೆಸೋದು ನನ್ಗೆ ತುಂಬಾನೇ ಇಷ್ಟ. ಬಾಟಲ್ಸ್ ಯಾವ್ದಾದ್ರು ಖಾಲಿಯಾಗಿತ್ತು ಅಂದ್ರೆ ಸರಿ ನಾನು ಇಮಿಡಿಯೇಟ್ ಆಗಿ ನೀರ್ ತುಂಬಿಟ್ಟು ಮನಿ ಪ್ಲಾಂಟ್‌ನ ಬೆಳೆಸ್ತಾ ಇರ್ತೀನಿ. ಹಾಗೆ ಇನ್ನ ಇವತ್ತು ಒಂದು ಫಂಕ್ಷನ್‌ಗೆ ಹೋಗ್ಬೇಕಿತ್ತು. ಫಂಕ್ಷನ್ ಅಂದ್ರೆ ಒಂದು ಊರ ಹಬ್ಬ ಇತ್ತು. ಸರಿ ಹೋಗೋಣ ಅಂತ ಹೇಳಿ ಅಷ್ಟೊತ್ತಿಗೆ ಈ ಕೆಲ್ಸನೆಲ್ಲ ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗಿದೆ. ಈ ಸೀರೆನ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ನನ್ಗೆ ಯಾವುದೋ ಒಂದು ಪೇಜಿಂದ ಪ್ರಮೋಷನ್‌ಗೆ ಅಂತ ಹೇಳಿ ಬಂದಿತ್ತು. ಸೆಮಿ ಸಿಲ್ಕ್. ಸೊ ಈ ಸೀರೆನ ಉಟ್ಕೊಳ್ಳೋಣ ಅಂತ ಹೇಳಿ ನಾ ಬ್ಲೌಸ್ ಈ ರೀತಿ ವರ್ಕ್ ಮಾಡ್ಸಿದ್ದೀನಿ. ಅಂದ್ರೆ ವರ್ಕ್ ಅಲ್ಲ ಅದು ಆಕ್ಚುಲಿ ಪ್ಯಾಚ್ ವರ್ಕ್ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಇನ್ನ ಲಾಸ್ಟ್ ಮೂಮೆಂಟಲ್ಲಿ ಈ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಂಡೆ. ನೆನ್ನೆ ನಾನು ಬೇರೆ ಸೀರೆ ಅಂತ ಹೇಳಿ ಅನ್ಕೊಂಡೆ. ಬಟ್ ಇವಾಗ ಇದು ಅನ್ಕೊಂಡು ಇನ್ನು ಐರನ್ ಎಲ್ಲ ಮಾಡಿರ್ಲಿಲ್ಲ. ಅದರಲ್ಲೂ ಈ ಸೆಮಿ ಸಿಲ್ಕ್ ಸ್ಯಾರೀಸ್ ಐರನ್ ಮಾಡಕ್ಕೆ ಸ್ವಲ್ಪ ಭಯ ಆಗತ್ತೆ. ಹಂಗೂ ಸ್ವಲ್ಪ ಕ್ಲಾತ್ ಹಾಕ್ಬಿಟ್ಟು ಲೈಟಾಗಿ ನಾನೇ ಐರನ್ ಮಾಡ್ಕೊಂಡೆ. ಬಟ್ ಅಷ್ಟೊಂದು ಸುಕ್ಕಾಗಿ ಏನೂ ಇರ್ಲಿಲ್ಲ. ಇರ್ಲಿ ಬಿಡು ಅಂತ ಹೇಳಿ ಈ ರೀತಿ ಎಲ್ಲ ರೆಡಿ ಆದೆ. ಇನ್ನ ಇವತ್ತು ಅಲ್ಲಿಗೆ ಊರಬ್ಬ ಅಂತ ಏನು ಹೋಗ್ತಿದೀವಿ ಅಲ್ವಾ, ನನ್ನ ಫ್ರೆಂಡ್ ಒಬ್ಬರದು ಅವ್ರ ಮನೇಲಿ ಅವ್ರು ಮಾಡ್ತಿರೋದು. ಸೊ ನಾನು ಮತ್ತೆ ಮನೆಯವ್ರು ಇಬ್ಬರೇ ಹೋಗ್ತಾ ಇದ್ದೀವಿ. ಆ ಮಕ್ಳಿಗಿಬ್ರಿಗೂ ಡ್ಯಾನ್ಸ್ ಕ್ಲಾಸ್ ಇತ್ತು. ಹಾಗಾಗಿ ಅವರು ಬರಲ್ಲ ಅಂತ ಹೇಳಿದ್ರು. ಸೊ ತುಂಬಾ ದಿನ ಆದ್ಮೇಲೆ ನಾನು ಮತ್ತೆ ಮನೆಯವರು ಇಬ್ಬರೇನೆ ಒಂದು ಲಾಂಗ್ ಡ್ರೈವ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿರತ್ತೆ ಆಕ್ಚುಲಿ ಆ ಒಂದು ಅಂದ್ರೆ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಈ ಥರ ಒಂದು ಮೂಮೆಂಟ್ ಸಿಕ್ಕಾಗ ಅದು ಒಂಥರ ಎಂಜಾಯ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಇನ್ನ ನಾವು ಹೋಗ್ತಾ ಇರೋವಂಥದ್ದು ಬಂದು ಅಮೃತ್ ಊರ್ ಹತ್ರ. ಅವ್ರ ಊರು ಸರಿಯಾಗಿ ನನಗೆ ನೆನ್ಪು ಬರ್ತಾ ಇಲ್ಲ. ಇನ್ನ ಹೋಗೋ ಅಷ್ಟೊತ್ತಿಗೆನೆ ಅಡ್ಗೆ ಎಲ್ಲ ರೆಡಿ ಆಗಿತ್ತು. ಊಟಕ್ಕೆ ಕುತ್ಕೊಂಡ್ವಿ. ಇನ್ನ ನನ್ನ ಫ್ರೆಂಡ್ ಇರೋದು ನಮ್ಮನೆ ಹತ್ರನೇ. ಬಟ್ ಅಲ್ಲಿ ಅವ್ರದ್ದು ತೋಟ ಇದೆ. ಅಲ್ಲಿ ಅವರು ಊರಬ್ಬ ಅಂತ ಹೇಳಿ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ತೋಟ ಎಲ್ಲ ನೋಡಿ ನಾನು ಒಂದೆರಡು ಫೋಟೋಸ್ ಎಲ್ಲ ತಗೊಂಡೆ. ಇನ್ನ ಅವ್ರು ನನ್ನ ಫ್ರೆಂಡ್ ತುಂಬಾನೇ ಬ್ಯುಸಿಯಾಗಿದ್ರು. ಹಾಗಾಗಿ ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಲಾಂಗ್ ವಿಡಿಯೋಗೆ ಅಂತ ಅಂದ್ಬಿಟ್ಟು ಒಂದೆರಡು ಶಾರ್ಟ್ಸ್ ತಗೊಂಡಿದ್ದೀನಿ. ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನ ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾಳೆ ಯಾವ ರೀತಿ ಇರತ್ತೆ ಅಂತ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.